ಬ್ಯೂಟಿಫುಲ್. ರೋಡ್ ನೋಡಿ ಹೇಗೆ ಉಂಟು ಅಂತ. ಹೀಗೆ 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 ಡೇ 2 ಆಫ್ ಅವರ್ ರೈಡ್. ಇಲ್ಲಿ ಕೋಲ್ಹಾಪುರಿಂದ ಹೊರಡ್ತಿದ್ದೇವೆ ಈಗ. ಇವತ್ತು ಟುವರ್ಡ್ಸ್ ಅಂಬ ಆ್ಯಂಡ್ ಮರಲೇಶ್ವರ್ ಕವರ್ ಮಾಡ್ತಿದ್ದೇವೆ. ಚೂರು ಲೈಟ್ ಡ್ರಿಸ್ಲಿಂಗ್ ಆಗ್ತಾ ಉಂಟು ವೆದರ್. 7:00 ಆಯಿತು. ಇವತ್ತು ಸಾಧಾರಣ ಒಂದು 315 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಕವರ್ ಮಾಡಲಿಕ್ಕುಂಟು. ನೋಡ ಏನಾಗ್ತದೆ ಅಂತ. ಹೋಟೆಲ್ ಅಶೋಕ ಅಂತ ಇವತ್ತು ನಾವು ಸ್ಟೇ ಅದು ನಿನ್ನೆ. ರೀಸೆಂಟ್ ಸ್ಟೇ ಫಾರ್ ದ ಪ್ರೈಸ್. ಓಕೆ, ಲೆಟ್ಸ್ ಗೋ. ಡೀಟೇಲ್ ತಗೊಂಡೆವು ಮೇನ್ ರೋಡಿಂದ. ಸ್ವಲ್ಪ ಚಂದ ಕಂಡಿತ್ತು ಇಲ್ಲಿ. ವಾವ್, ಸೂಪರ್. ಬ್ಯೂಟಿಫುಲ್ ಲೊಕೇಶನಿಗೆ ಬಂದೆವು ನೋಡಿ ಹೇಗುಂಟು ಅಂತ. ನಮ್ಮ ಎಕ್ಸ್ಪಲ್ಸ್ ಸ್ಪ್ರಿಂಗ್ ರೇಟ್ ನಮ್ಮ ಮಧು ಇದ್ದಾನಲ್ಲಿ ಬರ್ತಿದ್ದಾನೆ. ನೋಡಿ ಅಲ್ಲಿ ಒಂದು ವಾಟರ್ ಫಾಲ್ ಉಂಟು ದೂರದಲ್ಲಿ. ಈ ಕೆಳಗೆ ನೋಡಿದರೆ ಒಂದು ಲೇಕ್ ಟೈಪ್ ಕಾಣ್ತಾ ಉಂಟು. ಒಂದೆರಡು ಟ್ರೈಲ್ಸ್ ಕಾಣ್ತದೆ. ಬ್ಯೂಟಿಫುಲ್. ಹೋಗ್ತದೆ ಆಚೆಲ್ಲ ಹೋಗ್ತದೆ ನೋಡಿ ದಾರಿ. ಬಟ್ ಎಲ್ಲ ವ್ಯೂ ಒಂದೇ ಯಾವ ಕಡೆಯಿಂದ ಹೋದ್ರು. ಆ್ಯಕ್ಚುಲಿ ನಾವು ದಾರಿಲಿ ಹೋಗುವ ನಮ್ಗೆ ಖಂಡಿತ ಹಾಗೆ ಒಳಗೆ ತಗೊಂಡದ್ದು ಅಷ್ಟೇ. ಇಂಥ ಪ್ಲೇಸ್ ಹೆಸರೆಲ್ಲ ಎಂತ ಅಂತ ಗೊತ್ತಿಲ್ಲ. ಇದು ಪವನ್ಕಿಂಡ್ ಹತ್ರ ಇಲ್ಲಿ ಹೋಗ್ತದೆ ಇದು. ಪ್ರೊನೌನ್ಸ್ ಇಟ್ ಕರೆಕ್ಟ್ಲಿ, ಬಟ್ ಸಮಥಿಂಗ್ ಡಿಸ್ಕ್ರಿಪ್ಷನಲ್ಲಿ ಆಗ್ತಾನೆ. ನೋಡಿದ್ರಿ ಈ ಪ್ಲೇಸ್ ಹೇಗುಂಟು ಅಂತ. ದಿಸ್ ಇಸ್ ಸೋ ಬ್ಯೂಟಿಫುಲ್.
ಸೊ ಬ್ಯೂಟಿಫುಲ್ ನೋಡಿ. ಅಲ್ಲಿ ಕೆಳಗಡೆ ಒಂದು ಯಾವುದೋ ರಿಸರ್ವಯರ್ ಉಂಟು, ಬ್ಲ್ಯಾಕ್ ಇದು ಲೇಕ್. ಗುಡ್ ಗುಡ್. ಸೊ ಪವನ್ ಕಿಂಡ್ ಅಂತ ಒಂದು ಪ್ಲೇಸ್ ಉಂಟು. ಸೊ ಅಲ್ಲಿಂದ ಅಂಬ ಅಂತ ಹೇಳುವ ಪ್ಲೇಸಿಗೆ ಹೋಗೋ ದಾರಿ ಇದು ನೋಡಿ. ಹೀಗೆ ಹೋಗಿ ಆ ರೋಡಲ್ಲಿ ಬರ್ತೇವೆ ನಾವು. ಆ ಕಡೆಯಿಂದ ಬಂದು ಮೋಸ್ಟ್ಲಿ ನಾವು ಅಲ್ಲಿ ಕೆಳಗಾಗಿ ಆಚೆ ಹೋಗ್ತೇವೆ, ಆ ಸೈಡ್. ನೋಡಿ ಆಗ ನಾವು ಅಲ್ಲೇ ಮೇಲೆ ಇದ್ದೇವೆ. ಬ್ಯೂಟಿಫುಲ್. ರೋಡ್ ನೋಡಿ ಹೇಗೆ ಉಂಟು ಅಂತ. ಹೀಗೆ 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 ಅಲ್ಟಿಮೇಟ್. ಸೂಪರ್ ಸೂಪರ್. ಸೂಪರ್ ಅಲ್ಲ, ಅಲ್ಟಿಮೇಟ್. ಕರ್ವ್ಸ್ ಅಲ್ಟಿಮೇಟ್ ಉಂಟಲ್ಲಿ ಇದು. ಓಕೆ, ನೀವಾಗ ನೋಡಿದ್ದು ಇದೇ ಟರ್ನ್. ನಾವು ಅಲ್ಲಿದ್ದೇವೆ ನೋಡಿ ಮೇಲೆ. ಈಗ ಹೀಗಾಗಿ ಈಚೆ ಬಂದೆವು. ಇಲ್ಲೊಂದು 5-6 ಟರ್ನ್ ಉಂಟು. ಮ್ಯಾಪಲ್ಲಿ ನೋಡ್ತಿರ್ಬೋದು ರೋಡ್ ಹೇಗುಂಟು ಅಂತ. ಹೀಗೆ 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 ಕಟ್ 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 ಅಷ್ಟು ಟರ್ನ್ಸ್ ಉಂಟು ಈ ರೋಡಲ್ಲಿ ಈಗ. ಓ ಈ ಮರ ನೋಡಿ. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಅನ್ಬಿಲಿವೇಬಲ್. ಈ ಟೈಪಿನ ರೋಡ್ ನೋಡಿ, ಸ್ಪೂಕಿ ರೋಡ್. ಒಳ್ಳೆ ಯಾವುದೋ ಗಾಡಿ. ಈ ಭಾಗ ಝೀರೋ ವಿಸಿಬಿಲಿಟಿ, ಎದುರು ಎಂತ ಕಾಣ್ತಾ ಇಲ್ಲ. ಕ್ರೇಜಿ. ಭೂತ ಬಂದಾಗಾಯ್ತು ನಂಗೆ ಅದು. ಹೌದು, ಮಂಡೆಗೆ ಮರದಾಗಿದ್ರೆ ಗೋವಿಂದ ಅಷ್ಟೇ. ಅವರ ಕುತ್ತಿಗೆಯಲ್ಲಿ ಇದಾವೆ. ಸೊ ಇದೀಗ ಇದೇ ಘಾಟಲ್ಲಿದ್ದೇವೆ. ಒಳ್ಳೆ ನೋಡ್ಬೋದು ಹೇಗೆ ಉಂಟುಂಟು ಈ ಪ್ಲೇಸ್. ಫುಲ್ ಫಾಗ್ ಕವರ್ ಆಗಿದೆ. ಒಂದು ಫೋಟೋಕ್ಕೆ ನಿಲ್ಲಿಸಿದ್ದೇವೆ ಇಲ್ಲಿ. ಅಲ್ಟಿಮೇಟ್ ಬಂತು ಮಾತ್ರ ಫೋಟೋಸ್ ಇಲ್ಲಿ. ಫುಲ್ಲು ಒಳ್ಳೆ ಗೋಸ್ಟ್ ಟೌನಿಗೆ ಹೋದಾಗ ಉಂಟು ಈ ದಾರಿ. ಎಲ್ಲ ಒಳ್ಳೆ ಉಂಟು. ಬಟ್ ಒನ್ ಥಿಂಗ್ ಅಂತ ಹೇಳಿದರೆ ನೋಡಿ, ಪ್ಲಾಸ್ಟಿಕ್ಸ್ ನೋಡಿ ಇಲ್ಲಿ. ಈ ಪ್ಲಾಸ್ಟಿಕ್ ಬಿಸಾಡಿದ್ದಾರೆ, ಈ ಪ್ಲಾಸ್ಟಿಕ್ ಬಿಸಾಡಿದ್ದಾರೆ, ಪ್ಲಾಸ್ಟಿಕ್ ಬಿಸಾಡಿದ್ದಾರೆ. ಜನರಿಗೆ ಭಾಷೆ ಎಂಬುದೇ ಅರ್ಥವೇ ಆಗೋದಿಲ್ಲ. ಎಂತ ಮಾಡಿ ಯಾವುದಿಲ್ಲ ಬಿಡಿ. ಬಟ್ ನನ್ನೆಲೆಸ್ ಒಳ್ಳೆ ಪ್ಲೇಸ್, ಬ್ಯೂಟಿಫುಲ್. ಓಕೆ, ಸೊ ಇಲ್ಲಿ ಒಂದು ಡ್ಯಾಮ್ ಉಂಟು, ಡ್ಯಾಮ್ ಮತ್ತೊಂದು ಫಾಲ್ಸ್ ಉಂಟು. ಸೊ ಅಲ್ಲಿಗೆ ಹೋಗ್ತಿದ್ದೇವೆ ಈಗ. ಡ್ಯಾಮಿಂದ ಬರುವ ನೀರು ಸಣ್ಣ ಲೀಕೇಜ್ ನೀರು ಇರ್ಬೋದು, ಸ್ವಲ್ಪ ನೀರು.
ಫಾಲ್ಸ್ ಉಂಟು ಇದರ ಹಿಂದೆ, ನೀವು ಆಗ ಬರುವಾಗ ನೋಡಿರ್ಬೋದು. ಅಲ್ಲಿ ಹೋಗುವಾಗ ಅಷ್ಟು ಮೇಲೆ ಹೋಗಿ ನೋಡಿ ಬರುವ. ವಾವ್, ಸೂಪರ್. ಓಕೆ, ಇಲ್ಲಿ ನೋಡ್ಬೋದು, ಒಂದು ನಿಮಿಷ. ಇದು ಡ್ಯಾಮು, ಇಷ್ಟು ಫುಲ್ ಡ್ಯಾಮು. ಇಲ್ಲಿ ಒಂದು ವಾಟರ್ ಫಾಲ್ ಉಂಟು, ಡ್ಯಾಮಿಂದ ಎಕ್ಸ್ಟ್ರಾ ಹೋಗುವ ನೀರು. ನೋಡ, ಒಮ್ಮೆ ಅಲ್ಲಿವರೆಗೆ ಹೋಗಿ ಬರ್ತಾನೆ. ಸೂಪರ್ ಸೂಪರ್ ಸೂಪರ್. ಫಾಲ್ಸ್ ಇದಲ್ಲ, ಫಾಲ್ಸ್ ಎದುರು ಇದೆ ಫಾಲ್ಸ್ ನೋಡ್ಬೋದು. ನೈಸ್. ತುಂಬ ಜನ ಇದ್ದಾರೆ ಅಲ್ಲಿ ಆ ಕಡೆಯಲ್ಲಿ. ಸೊ ಡೀಪ್ ಇಲ್ಲ ಇದು ಫಾಲ್ಸ್, ಎಲ್ಲ ಆರಾಮ್ಸೆ ಜನ ಹಾಕಿ ಕೊಡ್ತಾ ಇದ್ದಾರೆ ನೋಡಿ. ಆಗ ನೋಡಿದ ಫಾಲ್ಸ್ ಇದೆ, ಬ್ಯೂಟಿಫುಲ್. ಹೋಗ್ತದೆ ಗೊತ್ತಿಲ್ಲ. ಒಂದು JCB ಉಂಟು, ಡೆಫಿನೆಟ್ಲಿ ರೋಡ್ ಉಂಟು ಈಗ ಅದಿಲ್ಲ. ಲೋಕಲ್ ಮನೆಗಳು ನೋಡಿ ಹೇಗೆ ಉಂಟು ಅಂತ ಮಹಾರಾಷ್ಟ್ರದಲ್ಲಿ. ನಮ್ಮ ಚಾರ್ಮಾಡಿ ಘಾಟ್ನ ವೈಬ್ಸ್ ಕೊಡ್ತಾ ಉಂಟು ನೋಡಿ. ಇಲ್ಲಿ ಒಂದು ವ್ಯೂ ಪಾಯಿಂಟ್, ಮತ್ತು ಈಗ ರೋಡ್ ನೋಡಿ, ಇದು ಚಾರ್ಮಾಡಿದೇ ವೈಬ್ಸ್ ಉಂಟು ಇಲ್ಲಿ. ಎರಡು ಬೆಟ್ಟದ ನಡುವಲ್ಲಿ ದಾರಿ, ಸೂಪರ್. ಹಾಯ್ ಬ್ರೋ. ಇಲ್ಲಿ ಸುಮಾರಿದ್ದಾರೆ ಮಂಗಾಳು ಜಾಲಿ ಅಂತ ಮರಂಗ. ಬ್ಯೂಟಿಫುಲ್. ಈಗ ಈ ಕಡೆಯಿಂದ ವ್ಯೂ ಈ ಕಡೆಗೆ ಶಿಫ್ಟ್ ಆಗ್ತದೆ.
ಫುಲ್ ಮೌಂಟೇನ್ ಅಲ್ಟಿಮೇಟ್. ಸುತ್ತಲೂ ಗುಡ್ಡೆ, ಬೆಟ್ಟ, ಕಾಡುಗಳು. ಮೇನ್ ರೋಡಿಂದ ಇನ್ನೊಂದು ಡಿವಿಯೇಷನ್, ಒಂದು ರ್ಯಾಂಡಮ್ ಡಿವಿಯೇಷನ್. ರೋಡ್ ಫುಲ್ ಮೌಂಟೇನ್ ಇಲ್ಲಿ ನೋಡಿ, 360 ಡಿಗ್ರೀಸ. ಸೂಪರ್. ಹಿಂದೆ ನೋಡಿ ಫುಲ್ ಇನ್ನೊಂದು ಯಾವುದೋ ಇದಕ್ಕಿಂತ ಹೈಯರ್ ಮೌಂಟೇನ್ ಪೀಕ್ಸ್ ಉಂಟು ಇಲ್ಲಿ. ನೋಡಿ ನೋಡಿ ಅಲ್ಲಿ ಮಳೆ ಬರೋದು ನೋಡಿ, ಆ ಏರಿಯಾದಲ್ಲಿ ಫುಲ್ ಮಳೆ ಬರ್ತಾ ಉಂಟು. ಬಟ್ ಇಲ್ಲಿ ಮಳೆ ಇಲ್ಲ ಈಗ, ಮೇ ಬಿ ಮೋಡ ಈಚೆ ಬರ್ಬೋದು. ನೋಡಿ ಕರೆಕ್ಟ್ ಗೊತ್ತಾಗ್ತದೆ ಮಳೆ ಬರೋದು ಹೇಗೆ ಅಂತ. ಸರಿ ಹೊರಡು. ಮದನ ಬೈಕ್ ಇರ್ತಿದ್ದಾನೆ ಜಸ್ಟ್ ಫಾರ್ ಚೇಂಜ್. ಇಲ್ಲಿ ನೋಡಿ ಫುಲ್ ಪ್ಯಾಡಿ. ನಾವೀಗ ಆ್ಯಕ್ಚುಲಿ ಮಾರ್ಲೇಶ್ವರ ಅಂತ ಒಂದು ಪ್ಲೇಸಿಗೆ ಹೋಗ್ತಿದ್ದೇವೆ. ಅಲ್ಲಿ ಒಂದು ಫಾಲ್ಸ್ ಮತ್ತೊಂದು ಟೆಂಪಲ್ ಉಂಟು. ಇದರಲ್ಲಿ ಹೋಗುವ ದಾರಿ ಮತ್ತು ನೆಕ್ಸ್ಟ್ ಲೆವೆಲ್ ಉಂಟು. ಮಾರ್ಲೇಶ್ವರ ಇದ್ರ ವ್ಯೂ ನೋಡಿ, ಎಷ್ಟು ಫಾಲ್ಸ್ ಉಂಟು ನೋಡಿ ಅಲ್ಲಿ. 1 2 3 4 5 6 7 7+ ಫಾಲ್ಸ್, ವಾಟರ್ ಫಾಲ್ಸ್ ಉಂಟು ಇಲ್ಲಿ. ಮಾರ್ಲೇಶ್ವರಕ್ಕಿಂತ ಒಂದು 2-3 ಕಿಲೋಮೀಟರ್ ಉಂಟು. ಅದರ ಹಿಂದೆ ಸಿಕ್ಕ ಒಂದು ಸ್ಟ್ರೆಚ್ ಇದು, ನೋಡ್ಬೋದು ಹೇಗುಂಟು ಅಂತ. ಓ ಮೈ ಗಾಡ್, ಅಟ್ರಾಕ್ಟ್ ಜನ ಇದ್ದಾರೆ ಇಲ್ಲಿ. ಮಾರ್ಲೇಶ್ವರ ಓಕೆ. ಸೊ ಇದೇ ಮಾರ್ಲೇಶ್ವರ ಫಾಲ್ಸು, ಅಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿದರೆ ನೀವು ಅಲ್ಲಿ ಮೇಲಿಂದ ಶುರು ಆಗ್ತದೆ ನೋಡಿ, ಇಲ್ಲಿಂದ ಫಾಲ್ಸ್ ಶುರುವಾಗಿ ಎಲ್ಲ ಇಳ್ದು ಹೀಗಾಗಿ ಲಾಸ್ಟಿಗೆ ಇಲ್ಲಿ ಬರ್ತದೆ. ಇಲ್ಲಿ ಇನ್ನೊಂದು ಫಾಲ್ಸ್ ಉಂಟು ನೋಡಿ, ಸೂಪರ್ ಅಲ್ಟಿಮೇಟ್. ನೋಡಿ ಕಂಟಿನ್ಯೂ ಆಗಿ ಹೋಗ್ತದೆ, ಇಲ್ಲಿ ಹೀಗೆ ಕಂಟಿನ್ಯೂ ಆಗಿ ಹೋಗ್ತದೆ. ಬಟ್ ಇದೊಂದು ಟೆಂಪಲ್ ಆ್ಯಕ್ಚುಲಿ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಒಳಗೆ ಟೆಂಪಲ್ ಉಂಟು. ಸೊ ಟೆಂಪಲಿಗೆ ಹೋಗ್ತಾ ಇಲ್ಲ ನಾವು, ಯಾಕಂದರೆ ರಶ್ ನೋಡ್ಬೋದು ಕಂಡಾಟ ಉಂಟು. ಸೊ ತುಂಬ ಟೈಮ್ ಬೇಕಾಗ್ತದೆ ಇಲ್ಲಿ ಹೋಗಿ ಬರಲಿಕ್ಕೆ. ಜಸ್ಟ್ ಫಾಲ್ಸ್ ಒಂದು ನೋಡಿಬಿಡಿ ಲಾಸ್ಟ್ ಟೈಮ್ ಹೇಗುಂಟು ಅಂತ. ಅಲ್ಟಿಮೇಟ್ ಆ್ಯಕ್ಚುಲಿ. ಮೇಲೆ ಹೈಟ್ ನೋಡ್ಬೋದು, ಅದನ್ನು ಎಷ್ಟು 1 ಕಿಲೋಮೀಟ್ರ್ ಇರ್ಬೋದು ಅಂತ ಕಮ್ಮಿಯಲ್ಲಿ ಹೈಟ್. ಗುಡ್ಡ ಅಷ್ಟು ದೊಡ್ಡ ಗುಡ್ಡ ಇದು, ಒಳ್ಳೆ ಫಾಲ್ಸ್ ಇದೆ. ಇಲ್ಲಿ ಟೆಂಪಲ್ ಉಂಟು, ಬಟ್ ನಾನು ಮಾರ್ಲೇಶ್ವರ ಟೆಂಪಲ್, ಬಟ್ ಅಲ್ಲಿಗೆ ನಾನು ಹೋಗ್ತಾ ಇಲ್ಲ. ಸೊ ನೋಡಿಬಿಡಿ ಹೇಗುಂಟು ಅಂತ. ಇದೊಂದು ಸ್ಪೆಷಲ್ ಗಾಡಿ ತೋರಿಸ್ಬೇಕು ನೋಡಿ, ಇದು ಬೈಕ್ ನೋಡಿ ಅಂತೆ. ಡ್ಯೂಕ್ 350 MC 36. ಯಾವ ಬೈಕ್ ಅಂತ ಗೊತ್ತಿಲ್ಲ. ಒಳ್ಳೆ ಕಸ್ಟಮೈಸ್. ಡ್ಯೂಕ್ 350, ಡ್ಯೂಕ್ 390 ಕೇಳಿಯಾನೆ, ಡ್ಯೂಕ್ 250 ಕೇಳಿಯಾನೆ, ಡ್ಯೂಕ್ 200 ಕೇಳಿಯಾನೆ, ಡ್ಯೂಕ್ 125 ಕೇಳಿಯಾನೆ.
ಡ್ಯೂಕ್ 350 ಅಲ್ಲಿ ಯಾವ ಸಹ ಕೇಳಿಲ್ಲ. ಒಂದು ಸ್ಪೆಷಲ್ ಬೈಕ್ ಆಗಿದ್ರೆ ಅದು. ಟೆಂಪಲ್ ನಾನು ಒಳಗಡೆ ಹೋಗಲಿಲ್ಲ, ಬಟ್ ಅದೇನೋ ನೋಡುವಾಗ ಗುಹೆ ಒಳಗೆ ಟೆಂಪಲ್ ಇರಬೇಕದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಫೋಟೋ ಹಾಕ್ತಾನೆ ನೋಡಿ, ಇಲ್ಲಿ ನೋಡ್ಬೋದು ಅದರಲ್ಲಿ ಫೋಟೋದಲ್ಲಿ. ಬಗ್ಗಿ ಹೋಗಬೇಕಾಗ್ತದೆ ಇಲ್ಲಿ ಒಳಗಡೆ. ಸೊ ಅಸ್ಯೂಮಿಂಗ್ ಸಮ್ ಗುಹೆ ಒಳಗೆ ಏನೋ ಟೆಂಪಲ್ ಟೈಪ್ ಅದು, ಆ ಟೈಪ್. ಬಟ್ ವಿ ಆರ್ ನಾಟ್, ನಾವು ಪ್ರಿಪೇರ್ ಆಗಿರಲಿಲ್ಲ ಇದಕ್ಕೆ, ಟೆಂಪಲ್ ಒಳಗಡೆ ಹೋಗಿರ್ಲಿಕ್ಕೆ. ಸೊ ನಾವು ಅಲ್ಲೇ ಹೊರಗಿಂದಲೇ ಫಾಲ್ಸಿನ ವ್ಯೂ ನೋಡಿಕೊಂಡು ಈಗ ರಿಟರ್ನ್ ಬಂದೆವು. ನಮ್ಮದು ಊಟ ಎಲ್ಲ ಇಲ್ಲೇ ಆಯಿತು. ಇಲ್ಲಿ ನಿಮಗೆ ಹೋಗುವಾಗ ಸುಮಾರು ಅಂಗಡಿಗಳು ಸಿಗ್ತದೆ, ಅಲ್ಲೊಂದೆರಡು ಹೋಟೆಲ್ಸ್ ಉಂಟು, ಅಲ್ಲೇ ಊಟ ಮಾಡಿದೆವು. ಈಗ ಬ್ಯಾಕ್ ಟು ಕರಾಡ್, ಸಾಧಾರಣ 100 ಕಿಲೋಮೀಟರ್ಸ್ ಉಂಟು ಇಲ್ಲಿಂದ. ಇಟ್ ವಿಲ್ ಟೇಕ್ ಅರೌಂಡ್ 2.5 hours. ಓಕೆ, ಲೆಟ್ಸ್ ಗೋ. ಅಂಬಘಾಟಲ್ಲಿ ಒಂದು ವ್ಯೂ ಪಾಯಿಂಟಲ್ಲಿದ್ದೇವೆ, ನೋಡ್ಬೋದು. ಇಲ್ಲಿ ಉಂಟು ಮಧು ಹೂವಲ್ಲಿದ್ದೇನೆ. ಇಲ್ಲಿ ವ್ಯೂ ನೋಡಿ ಉಂಟು ಅಂತ. ಸೂಪರ್ ರೈಟ್. ನೋಡಿ ಇಲ್ಲಿ ಫುಲ್ಲು ಗುಂಡಿ, ಕೆಳಗೆ ಒಳ್ಳೆ ಡೇಪ್ ಉಂಟು. ಇಲ್ಲಿ ಫಾಗ್ ಮೂಮೆಂಟ್ ನೋಡಿ, ಲಿಟ್ರಲಿ ಇಟ್ಸ್ ಲೈಕ್ ಟೈಮ್ ಲ್ಯಾಪ್ಸ್ ಹಾಗೇ ಬರ್ತಾ ಉಂಟು ವಿಡಿಯೋ. ನೋಡಿ ಬ್ಯೂಟಿಫುಲ್ ಉಂಟು ಅಂತ. ಈ ಕಡೆ ಸಹ ನೋಡ್ಬೋದು ಫುಲ್. ಐ ಡೋಂಟ್ ನೋ ಹೌ ಮೆನಿ ಇದೆ, ಎಷ್ಟು ಫೀಟ್ ಡೀಪ್ ಇರ್ಬೋದು ಅಂತ ಇದು, ಬಟ್ ತುಂಬ ಡಿಸ್ಟೆನ್ಸ್ ತುಂಬ ಉಂಟು ಇಲ್ಲಿಂದ ಅಲ್ಲಿಗೆ. ಗುಡ್, ಈ ಚೆಂದ ಫಾಗ್ ಕವರ್ ಆಗ್ತಾ ಉಂಟು. ವಾವ್, ಇಲ್ಲೊಂದು ವಿಂಡ್ ಮಿಲ್ ಹತ್ರ ಹೋಗ್ತಿದ್ದೇವೆ ಈಗ. ನೋಡ, ಹೋಪ್ಫುಲಿ ಏನಾದ್ರು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಏನಾದ್ರು ಸಿಗ್ತದೆ ಇಲ್ಲಿ. ನೋಡಿ ವಿಂಡ್ ಮಿಲ್ ಎಷ್ಟು ದೊಡ್ಡದು ಉಂಟು ನೋಡಿ. ಒಬ್ಬ ನನ್ನ ಕುತ್ತಿಗೆ ನೋವಾಗ್ತಾ ಉಂಟು ಮೇಲೆ ತಿರುಗಿಸಿ. ಸುಮಾರು ಉಂಟು ಇಲ್ಲಿ, ಒಂದರಿಂದ ಸುಮಾರು ಉಂಟು. ನೈಸ್. ನೋಡಿ ವಿಂಡ್ ಮಿಲ್ ಸೌಂಡ್ ಕೇಳಿ ಒಮ್ಮೆ. ಕೇಳಿದ್ರಾ? ಒಳ್ಳೆ ವಿಮಾನ ಜೆಟ್ ಉಂಟಲ್ಲ, ಅದೋದ ಸೌಂಡ್. ಲಿಟ್ರಲಿ ನೋಡಿ ಎಷ್ಟು ಭಾರ ಇರ್ಬೋದು, ಪ್ಲಸ್ ಆ ಭಾರವನ್ನು ಇಷ್ಟು ಸ್ಪೀಡ್ ತಿರುಗಲಿಕ್ಕೆ ಎಷ್ಟು ವಿಂಡ್ ಹೋಗ್ತಿರ್ಬೋದು ಅಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ. ಟೆಕ್ನಾಲಜಿ ಬ್ಯೂಟಿಫುಲ್. ಓಕೆ, ಸೊ ನೋಡ್ಬೋದು ಅಲ್ಲಿಂದಲೇ ಕಂಟಿನ್ಯೂಷನ್ ಆಗಿ ಬಂದದ್ದು. ಎಷ್ಟು ಬ್ಯೂಟಿಫುಲ್ ಉಂಟು ಅಂತ ಅಲ್ಲಿ.
ಫುಲ್ ಹಿಂದಿಂದ ಫುಲ್ ವಿಂಡ್ ಮಿಲ್ಸ್, ಇಲ್ಲಿಂದ ಒಂದು ಪ್ಯಾಡಿ ಫೀಲ್ಡ್, ಇಲ್ಲೊಂದು ಟ್ರೈಲ್ ಹೋಗ್ತದೆ, ಅದು ನೋಡಿ ಬಂದೆ, ಅದು ಜಸ್ಟ್ ಅಲ್ಲಿ ಡೆಡ್ ಎಂಡ್ ಅಷ್ಟೆ. ಸೂಪರ್. ಇದು ಅಂಬಾದಿಂದ ಕರಾಡಿಗೆ ಹೋಗೋ ದಾರಿ.